ನನ್ನ ಆರಾಧ್ಯ ದೈವವಾದ ಕುಲಕಾಂಬಿಕೆ ಹಾಗೂ ನನ್ನ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಅವರಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾ ನಿಮ್ಮಲ್ಲಿ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಈ ಸರಿ ಗುರುಪೂರ್ಣಿಮೆ ಅವರು ಕೇಳ್ತಿದ್ದ ಹಾಗೆ ಒಪ್ಪಿಗೆ ಕೊಟ್ಟರು ಅಂದರು. ನಾನು ಒಪ್ಪಿಗೆ ಕೊಟ್ಟಿದ್ದು ಈಗೊಂದು 8 ದಿವಸದ ಹಿಂದೆ. ಒಪ್ಪಿಗೆ ಕೊಡಲೋ ಬೇಡವೋ ಅನ್ನುವಂತಹ ಯೋಚನೆ ನನ್ನಲ್ಲೇ ಇತ್ತು. ಕಾರಣ, ಶುಭ ಸಮಾರಂಭಗಳನ್ನು ನಾನು ವೈಯಕ್ತಿಕವಾಗಿ ಯಾವುದು ಮಾಡುವ ಹಾಗಿರಲಿಲ್ಲ. ನನ್ನ ತಾಯಿಯವರನ್ನು ನಾನು ಕಳ್ಕೊಂಡಿರೋದ್ರಿಂದ ಈ ಯೋಚನೆ ಮಾಡ್ತಾ ಮಾಡ್ತಾ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಈಗ ಒಂದು 8-10 ದಿವಸದ ಹಿಂದೆ ನಾನು ಇದಕ್ಕೆ ಒಪ್ಪಿಗೆ ಕೊಟ್ಟೆ ಅಂತ. ಕಾರಣ ಇಷ್ಟೇ, ತಾಯಿಯವರನ್ನು ಕಳ್ಕೊಂಡಿನ್ನೂ 1 ವರ್ಷ ಆಗಿರಲಿಲ್ಲ. ಶುಭ ಸಮಾರಂಭಗಳನ್ನು ಯಾವುದು ಮಾಡಬಾರ್ದು ಅನ್ನೋದಿತ್ತು. ಇದು ಶುಭ ಸಮಾರಂಭಕ್ಕೆ ಸೇರ್ಪಡೆಯಾಗುವಂಥದ್ದು ಅಂತ ತಿಳಿದು ಸ್ವಲ್ಪ ಸಮಯವನ್ನು ತಗೊಂಡೆ. ಆ ಸಮಯದಲ್ಲಿ ನನ್ನ ಆರಾಧ್ಯ ದೈವದಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ವಿಷಯವು ಬೆಳಕಿಗೆ ಕೊಟ್ಟಲು ಆ ತಾಯಿ. ಮನುಷ್ಯ ಆಗ್ಬೋದು, ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ಪಶು ಆಗ್ಬೋದು, ಯಾವುದೇ ಜಂತುಗಳಾದರೂ ಭೂಸ್ಪರ್ಶವಾದ ನಂತರ ಪ್ರಪಂಚದ ಜ್ಞಾನ ಅರಿವು ಕೊಡ್ತಕ್ಕಂಥವಳು ತಾಯಿ. ಹಾಗೆ ಅವಳೇ ಮೊದಲನೇ ಗುರು. ಸೊ ಈ ಗುರುಪೂರ್ಣಿಮೆಯನ್ನು ನನ್ನ ತಾಯಿಗೆ ಆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರ ಇಷ್ಟು ಎಲ್ಲ ಜನರ ಸಮೂಹದಲ್ಲಿ ಉತ್ತಮವಾದ ಒಂದು ಪ್ರತಿಕ್ರಿಯೆಯಿಂದ ಅವಳು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಇದು ಒಂದು ಅವಕಾಶ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಇದು ನನ್ನ ವೈಯಕ್ತಿಕವಾಗಿ ಉಪಯೋಗಿಸ್ಕೊಂಡಿದ್ದೇನೆ. ಇದನ್ನು ನಮ್ಮ ಎಲ್ಲರಿಗೂ ಜೀವನದಲ್ಲಿ ಹಲವು ಹಂತಗಳಲ್ಲಿ ಸಿಗುವಂತಹ ಗುರು ನಮ್ಮ ಸಂಸ್ಕಾರದಿಂದ. ಆ ಸಂಸ್ಕಾರ ಅನ್ನುವಂಥದ್ದು ಬರೋದು ನಮ್ಮ ತಾಯಿಯಿಂದ, ಜನ್ಮ ಕೊಟ್ಟ ತಾಯಿಯಿಂದ. ಹಾಗಾಗಿ ಆಕೆಗೆ ಇವತ್ತು ನಿಮ್ಮೆಲ್ಲರ ಜೊತೆಗೂಡಿ ನನ್ನ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಋಣ ತೀರಿಸ್ಲಿಕ್ಕಾಗಲ್ಲ, ಆದರೆ ಅವಳಿಗೆ ಸ್ಮರಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಗುರು ಅಂತ ಹೇಳಿ ಪ್ರತಿಯೊಬ್ಬರೂ ವಿಷಯವನ್ನು ಹೇಳ್ತಾ ಇದ್ದೀರಾ. ನಾನು ಹಿಂದೆನೂ ಹೇಳಿದ್ದೆ, ಇಂದು ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ನಾನು ಎಂದೂ ಏನು ಗುರು ಅಲ್ಲ ಅಂತ ಹೇಳಿದ್ದೀನಿ. ನನಗೆ ಯಾವ ವಿಚಾರವೂ ಗೊತ್ತಿಲ್ಲ, ಯಾವ ಆಚಾರ ನಡತೆಗಳು, ಸಂಸ್ಕೃತ ಆಗಲಿ ವೇದ ಪಾರಾಯಣ ಆಗಲಿ ಏನೂ ಬರೋದಿಲ್ಲ. ಅವಳು ಏನು ಆ ಭಗವತಿ ಯಾವ ಜನ್ಮದ ಸುಕೃತವೋ ಅವಳು ಕಾಲು ಬುಡದಲ್ಲಿ ಒಂದಷ್ಟು ಜಾಗ ಕೊಟ್ಟಿದ್ದಾಳೆ. ಆ ಕೊಟ್ಟಿರೋ ಜಾಗದಲ್ಲಿ ನಿಮ್ಮಂತಹ ಯಾರು ನಂಬಿಕೆ ಇಟ್ಟು ಬರ್ತಿರೋ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಳೇ ಅನುವು ಮಾಡಿಕೊಡ್ತಾ ಇದ್ದಾಳೆ. ಹಾಗಾಗಿ ಗುರುಪೂರ್ಣಿಮೆಗೆ ಪಾದ ಪೂಜೆ ಎಂದಾಗ ನೀವು ಅನ್ಕೊಳ್ಳೋ ಉದ್ದೇಶ, ನೀವು ತಲುಪಿಸ್ಬೇಕು ಅಂತಿರೋದು ಆ ಸದ್ಗುರುವಿಗಾಗಿರೋದ್ರಿಂದ ಅವನನ್ನು, ಆ ಸದ್ಗುರುವಿನನ್ನು ಈ ಶಾರೀರಿಕ ಮುಖಾಂತರ ನನ್ನಲ್ಲಿ ಕಂಡಿರೋದ್ರಿಂದ ನಾನಿದು ಒಪ್ಪಿಗೆ ಕೊಟ್ಟು ನಡೆಸ್ಕೊಂಡ್ಬರ್ತಾ ಇದ್ದೀನಿ. ಅಷ್ಟೇ ಹೊರತು ಇದು ಏನು ಹೆಮ್ಮೆ ಪಡುವಂತಹ ವಿಷಯ ಅಲ್ಲ. ಗುರು ಅನ್ನುವಂಥದ್ದು ಏನು ನಮಸ್ಕಾರ ಅನ್ನುವಂಥದ್ದಿದೆ, ಅದು ಬಹಳ ಪವಿತ್ರವಾದದ್ದು, ಅತ್ಯಂತ ಉತ್ತಮವಾದದ್ದು. ಯಾರೇ ಆಗಲಿ ಬಂದು ಗುರುಗಳೇ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಆ ನಮಸ್ಕಾರ ಮಾಡ್ಕೊಳ್ತಿದ್ದಂಗೆ ಸಂತೋಷ ಪಡುವುದೇ ಆಗಲಿ, ಗೌರವವನ್ನು ಪಡುವುದೇ ಆಗಲಿ, ಅಥವಾ ಅಹಂಕಾರವನ್ನು ಪಡುವುದೇ ಆಗಲಿ ಅಲ್ಲ. ಅವರು ನಮಸ್ಕಾರ ಮಾಡ್ತಿದ್ದಂಗೆ ಎಚ್ಚರಿಕೆ ಕೊಟ್ಟೋಗ್ತಾ ಇದ್ದಾರೆ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಇನ್ಮೇಲೆ ನನ್ನ ಜವಾಬ್ದಾರಿ ನಿಂದು ಅಂತೇಳಿ. ಅದು ಬುಕ್ ಮಾಡ್ಕೊಂಡಂಗೆ, ನೋಡಪ್ಪ ಇವತ್ತಿಂದ ನಿನ್ನನ್ನು ನಿಯುಕ್ತಿ ಮಾಡ್ತಾ ಇದ್ದೀನಿ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದು ದೊಡ್ಡ ಋಣ. ನಮಸ್ಕಾರ ಅನ್ನುವಂಥದ್ದು ದೊಡ್ಡ ಋಣ. ಅದನ್ನು ಪರಿಹಾರ ಮಾಡಲಿಕ್ಕಾಗಿ ಅಥವಾ ಅದನ್ನು ತೀರಿಸ್ಲಿಕ್ಕಾಗಿ ಅವಿನಿರತವಾಗಿ ಶ್ರಮಿಸ್ಬೇಕಾಗ್ತದೆ. ಯಾರು ಗುರು ಅಂಥೇಳಿ ಕರೆಸ್ಕೊಳ್ಪಡ್ತಾನೋ ಅವನ ವೈಯಕ್ತಿಕ ಸುಖ, ಅವನ ಸಂಸಾರದ ಸುಖ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಂದು ಯಾಚಿಸುವವರನ್ನು ನೋಡಬೇಕಾಗ್ತದೆ. ಆ ತಿಳುವಳಿಕೆಯನ್ನು ನನ್ನ ಹಿಂದೆ ಇರ್ತಕ್ಕಂತಹ ಗುರುಶಕ್ತಿ ನನ್ನ ಮುಖಾಂತರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಈ ಸಂತೋಷ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಅಷ್ಟೇನೆ.
ಇನ್ನು ತಾರಾ ಕಿರಣ್ರು ಒಂದು ಮಾತು ಹೇಳಿದ್ರು. ಯಾರೋ ಅವರ ಮಗಳಿಗೆ ಬೆನ್ನು ನೋವು ಬಂತು, ಪೆನ್ಸಿಲ್ ಕೊಡಿ ಸರಿ ಹೋಗ್ತದೆ ಅಂಥೇಳಿ. ಅದು ಏನದು? ಅದ್ರ ಹಿಂದೆ ಇರ್ತಕ್ಕಂಥದ್ದು ಏನು? ಗುರುವಾಕ್ಯ ಪ್ರಮಾಣ ಅಂತ ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ಅದು ನಿಮಗೆ ಫಲಿಸುತ್ತೆ. ಅದನ್ನು ಏನು ಅಂತೇಳಿ ಹುಡುಕಿ ನೋಡಬಾರ್ದು. ಯಾಕೆಂದ್ರೆ ಅದ್ರ ಹಿಂದೆ ಇರ್ತಕ್ಕಂಥದ್ದೇ ಬೇರೆ ಏನೋ ಒಂದು ಉದ್ದೇಶ ಇರ್ತದೆ. ನಾನು ಎಲ್ಲರಿಗೂ ಬಂದವರಲ್ಲಿ ಹೇಳ್ತಾ ಇರ್ತೀನಿ, ಆನೆಗೆ ತಿನ್ನುವುದಕ್ಕೆ ಬೇರೆ ಹಲ್ಲು, ತೋರಿಸ್ಲಿಕ್ಕೆ ಬೇರೆ ಹಲ್ಲು. ಹಾಗೆ ಏನೋ ಕೆಲಸ ಹೇಳಿರ್ತೀವಿ, ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಿರ್ತೀರೋ ಇನ್ನೇನೋ ಒಂದು ಕೆಲಸ ನಾವು ಮಾಡಬೇಕಾಗಿರೋದನ್ನ ಗೌಪ್ಯತೆಯಿಂದ ಮಾಡಬೇಕಾಗಿರುತ್ತೆ. ಅದು ಶಬ್ದ ತರಂಗಗಳಿಂದ ವಿಧಿಗೂ ಕೂಡ ತಿಳಿಸುವ ಹಾಗಿಲ್ಲ. ಎಲ್ಲದಕ್ಕಿಂತ ಪವರ್ಫುಲ್ ಆಗಿರೋದು ವಿಧಿ. ನಾನು ನಿಮ್ಮಲ್ಲಿ ಇಂಥದ್ದು ಅಂತ ಹೇಳಿ ವ್ಯಕ್ತಪಡಿಸ್ತಿದ್ದೇಗೇನೆ ಅದು ಎಚ್ಚರಗೊಳ್ತದೆ, ನಿಮ್ಮನ್ನು ಏನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಜಾತಕ ಶುದ್ಧೀಕರಣ ಅದು ಬೇರೆ, ನೀವು ಯಾವಾಗ ಏನೇನು ಸಮಸ್ಯೆಗಳು ಇಟ್ಕೊಂಡು ಬಂದಿರ್ತೀರೋ ಅದಕ್ಕೆ ಪರಿಹಾರ ಹೇಳ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲೇ ಹೊರತು ಬೇರೆ ಇನ್ನೇನು ಅಲ್ಲ. ಅದು ಆ ಸಮಯದಲ್ಲಿ ಆ ವಿಷಯಕ್ಕೆ ಅವರಿಗೆ ಮಾತ್ರ ಸ್ಥೀಮಿತವಾಗಿರ್ತದೆ ಹೊರತು ಅದು ಇನ್ನೊಬ್ರು ಅದೇ ರೀತಿ ಮಾಡ್ತಕ್ಕಂಥದ್ದು ಅಲ್ಲ. ಇದಕ್ಕೆ ಮಾಮೂಲಿಯಾಗಿ ನನಗೆ ಬರೋದೇ ಒಂದು ಕತೆ ಅಂತ ಹೇಳಿದ್ದೀನಿ, ಈ ಸರಿನೂ ಒಂದು ಕತೆ ಹೇಳ್ಬಿಡ್ತೀನಿ. ಒಂದು ಗುರುಕುಲ ಊರಿನ ಆಚೆ ಇರ್ತದೆ. ಅಲ್ಲಿ ಒಬ್ರು ಸ್ವಾಮೀಜಿ ಇರ್ತಾರೆ. ಈ ಗುರುಕುಲದಿಂದ ಆ ಸ್ವಾಮೀಜಿ ಹತ್ರ ಹೋಗ್ಬೇಕಾದ್ರೆ ಒಂದು ನದಿ ದಾಟ್ಕೊಂಡು ಹೋಗ್ಬೇಕು. ಒಬ್ಬನಿಗೆ ಅಲ್ಲಿ ವೇದಾಭ್ಯಾಸಕ್ಕಿಂತ ನನಗೇನನ್ನ ಮಂತ್ರಶಕ್ತಿ ಕೊಡಿ ಅಂತ ಗುರುಗಳಿಗೆ ಪೀಡಿಸ್ತಾ ಇರ್ತಾನೆ. ಅವಾಗ ಹೋಗಪ್ಪ, ಇದು ನದಿ ದಾಟ್ಕೊಂಡು ಹೋದ್ರೆ ನಿನಗೆಲ್ಲ ಸ್ವಾಮೀಜಿ ಇದ್ದಾರೆ, ಅವರು ನಿನಗೆ ಮಂತ್ರೋಪದೇಶ ಕೊಡ್ತಾರೆ. ಇಂದ ದಾಟ್ಕೊಂಡು ಬರ್ತಾನೆ, ಸೇರ್ಕೊಳ್ತಾನೆ, ಸೇವೆ ಮಾಡ್ತಾ ಇರ್ತಾನೆ. ಆ ಸ್ವಾಮೀಜಿ ದಿನಾ ಬೆಳಿಗ್ಗೆ ಮರದ ಟೊಂಗೆಯಿಂದ ಕಡ್ಡಿಗಳನ್ನು ತಗೊಳ್ಳೋದು, ಹಲ್ಲು ಕ್ಲೀನ್ ಮಾಡ್ಕೊಳ್ಳೋದು ಅವರ ನಿತ್ಯ ಕರ್ಮ. ಇವನು ಅದನ್ನೇ ವಾಚ್ ಮಾಡ್ತಾ ಇರ್ತಾನೆ. ಒಂದು ದಿವಸ ಪೂರ್ತಿ ಮೇಲೆ ಇರುವಂಥ ಟೊಂಗೆಗೆ ಹೋಗ್ತಾರೆ. ಅಲ್ಲಿ ಜೇನು ಗೂಡಿರುತ್ತೆ. ಇವನು ಇಲ್ಲಿಂದ ಕೆಳಗಡೆ ಕೂಕ್ಕೋತಾನೆ, ಅದಕ್ಕೆ ಕೈ ಹಾಕ್ತಾ ಇದಾರಲ್ಲ ಇವರು, ಕಚ್ಚಿಬಿಡುತ್ತೆ ಎಲ್ಲಪ್ಪ, ಅದು ಅವ್ರು ಎಬ್ಸಿದ್ರೆ ನನ್ನ ಪ್ರಾಣ ಹೋಗ್ತದಲ್ಲ ಅಂತ ಇವನಿಗೆ ಯೋಚನೆ ಆಗ್ತಾ ಇರ್ತದೆ. ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ, ಒದ್ದಾಡ್ತಾ ಇರ್ತಾನೆ. ಅವ್ರು ಹೋಗ್ತಾರೆ, ಸೀದಾ ಮುರ್ಕೋತಾರೆ. ಅದನ್ನೇನೆ ಯಾವುದ್ರಲ್ಲಿ ಜೇನು ಗೂಡಿತ್ತೋ ಅದೇ ರೆಂಬೆಯಲ್ಲಿ ಒಂದು ಕಡ್ಡಿಯನ್ನು ಮುರ್ಕೋತಾರೆ, ಕೆಳಗಡೆ ಇಳಿತಾರೆ. ನೀನು ಹೋಗಿ ಮುರ್ಕೊಂಬಿಟ್ಟು ಬಾ ಅಂತಾರೆ. ಇದೇನಿದು, ಇವರೇನೋ ಹೋದ್ರು ಮುರ್ಕೊಂಡು ಬಂದ್ರು, ನಾನು ಹಿಂಗೆ ಅದೆಲ್ಲ ಆಗಲ್ಲ ಸ್ವಾಮೀಜಿ ಅಂತಾನೆ. ಅಲ್ಲಪ್ಪ, ಏನೋ ಮಂತ್ರೋಪದೇಶ ಬೇಕು ಅಂತಿದ್ದಿಲ್ಲ, ಹಾಗಾದ್ರೆ ನನಗೆ ಮಂತ್ರ ಕೊಡಿ, ಅದು ನಂಗೆ ಮಂತ್ರ ಕೊಡಿ, ನಾನು ಹೋಗ್ತೀನಿ, ನೀವೇನು ಹೇಳಿದ್ರಿ ಅದು ನನಗೂ ಹೇಳ್ಕೊಡಿ ಅಂತ. ಅವಾಗ ಅವ್ರು ಹೇಳ್ಕೊಡ್ತಾರೆ, ನೋಡು ನಾನು ನಿನ್ನ ಸಮೀಪದಲ್ಲೇ ಇಲ್ಲೇ ಹತ್ತಿರದ ಪ್ರಾಂತ್ಯದಲ್ಲೇ ವಾಸವಾಗಿದ್ದೀನಿ, ನಿನ್ನಂತೆಯೇ ನಾನು ನಿನಗೇನೂ ತೊಂದರೆ ಮಾಡಲ್ಲ, ನೀನು ನನಗೇನು ತೊಂದರೆ ಮಾಡಬೇಡ ಅಂಥೇಳಿ ಅದ್ರ ಹತ್ರ ಹೋಗಿ ಪಿಸು ಮಾತಿನಲ್ಲಿ ಅದಕ್ಕೆ ಹೇಳು, ಅದಕ್ಕೆ ಅರ್ಥ ಆಗತ್ತೆ. ಏನು ಸ್ವಾಮೀಜಿ ನೀವು ಹೇಳಿದ್ರಿ ಶಬ್ದ ಅದನ್ನೆಲ್ಲರ ಕೇಳಿಸ್ಕೊಂಡು ಅದೇನೋ ಪ್ರತಿಕ್ರಿಯಿಸುತ್ತಾ ಅಂತ. ನೀವು ಹೋಗಪ್ಪ, ಹೋಗಿ ನೀವು ಮಾತಾಡು, ಪ್ರಯತ್ನ ಪಡು, ಶ್ರದ್ಧೆಯಿಂದ ಹೋಗು. ಸರಿ ಹೋಗ್ತಾನೆ, ಅದನ್ನ ಮಾತಾಡ್ತಾನೆ, ಕಿತ್ಕೋತಾನೆ, ಬರ್ತಾನೆ. ಅಲ್ಲಿಗೇನಾಯ್ತು, ಇವನಿಗೆ ಗ್ಯಾರಂಟಿ ಆಯ್ತು, ನಾನು ಟೊಂಗೆಗೆ ಹತ್ತಿ ಎಲ್ಲೇ ಗೂಡಿದ್ರು ನನಗೇನು ತೊಂದರೆ ಮಾಡಲ್ಲ, ಇದೊಂದು ವಿದ್ಯೆ ಸಿಕ್ತು, ಮಂತ್ರ ಸಿಕ್ತು ಅಂಥೇಳಿ ಅವ್ರು ಏನು ಹೇಳಿರ್ತಾರೆ ಅದನ್ನ ಮನನ ಮಾಡ್ಕೊಂಡಿರ್ತಾನೆ. ಅದು ಹೇಳೋ ಹಾಗಿಲ್ಲ, ಅದಕ್ಕೆ ಬರೀ ಮಂತ್ರ ಅಂತ ಹೇಳಿದೀನಿ. ಸರಿ, ಅಲ್ಲಿಂದ ಆಯ್ತು, ಹೊರಗಡೆ ಹೊರಡ್ತಾನೆ. ಇದು ವಿದ್ಯೆ ಕಲ್ತಿರೋದು ಒಂದು ಹುಮ್ಮಸ್ ಇರ್ತದೆ, ತೋರಿಸ್ಬೇಕು ಅಂತ, ಪ್ರದರ್ಶನ ಮಾಡಬೇಕು ಅಂತ ಹಲವಾರು ಜಾಗಗಳಿಗೆ ಇದನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾನೆ. ಎಲ್ಲಿ ಹೋದ್ರು ಇವನಿಗೆ ಬೇಷ್ ಅನ್ನಿಸ್ಕೋಬೇಕಲ್ಲ ಸಿಕ್ಕಿರೋದನ್ನ. ಈ ಬೇಷ್ ಅನ್ನಿಸ್ಕೊಳ್ಳೋ ಹಮ್ಮಲದಿಂದ ಒಬ್ಬ ತುಂಬಾ ಆತ್ಮೀಯನಾಗ್ತಾನೆ. ಆತ್ಮೀಯನಾದವನು ಇವನು ದುಂಬಾಲ್ ಬೀಳ್ತಾನೆ, ನನಗೆ ಹೇಳ್ಕೊಡಿ ಅಂತೇಳಿ. ಹೌದು, ಎಲ್ಲರ ಹತ್ರನೂ ಪ್ರಶಂಸೆ ಪಟ್ಟೀನಿ, ಇವನಿಗೆ ಹೇಳ್ಕೊಟ್ರೆ ಇವನಿಗೆ ನಾನು ಗುರು ಅಂತ ಅನ್ನಿಸ್ಕೋಬೋದಲ್ಲ ಅನ್ನುವಂತಹ ಅಭಿಲಾಷೆ ಅವನಲ್ಲಿ ಮೂಡಿ ಈ ಥರ ಮಾಡು ಅಂತ ಹೇಳಿ ಗುರು ಏನು ಹೇಳ್ಕೊಟ್ಟಿರ್ತಾನೆ ಅದನ್ನು ಸ್ವಾಮೀಜಿ ಹೇಳಿರೋದನ್ನು ಇವನಿಗೆ ಹೇಳ್ತಾನೆ. ಇವನು ಹೋಗ್ತಾನೆ, ಏನೋ ಕಡ್ಡಿ ಕೀಳೋದಿಕ್ಕೆ ಅಂತ ಹೋಗ್ತಾನೆ, ಕಚ್ಚಿಸ್ಕೊತಾನೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ. 3 ದಿವಸ ಆದ್ರೂ ಏನೂ ಇಲ್ಲ. ಜೇನುನೊಣಗಳಲ್ಲಿ ನಿಮ್ಗೆ ಗೊತ್ತಿರ್ತದೆ, ಪ್ರಾಣ ಹೋಗುವಂಥ ಹುಳುಗಳು ಇದೆ. ಹಾಗಾಗಿ 3 ದಿವಸ ಆದರೂ ಇವನು ಹೇಳಲ್ಲ. ಆವಾಗ ಅದೇ ಸ್ವಾಮೀಜಿ ಹಾಸ್ಪಿಟ್ಲಿಗೆ ಬರ್ತಾನೆ. ಏನಪ್ಪ ನೀನು
ಎಲ್ಲರಲ್ಲೂ ಪ್ರಶಂಸೆ ತಗೋಬೇಕು ಅಂತ ಹೇಳಿ ಈ ರೀತಿ ನಾನು ಕೊಟ್ಟಿರುವಂತಹ ಗುಟ್ಟಿನ ಮಂತ್ರವನ್ನು ಹೇಳಿ ದುರುಪಯೋಗ ಪಡಿಸ್ಕೊಂಬಿಟ್ಟಿಲ್ಲ. ಇನ್ನು ನಿನಗೆ ಬುದ್ಧಿ ಬರಬೇಕಾಗಿದೆ, ಹಾಗಾಗಿ ಇವತ್ತು ಅದರಿಂದ ವಾಪಸ್ ತಗೋತಾ ಇದೀನಿ, ಇನ್ನು ಯಾರಿಗೂ ಪ್ರಯೋಗ ಮಾಡಬೇಡ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಯಾರು ವ್ಯಕ್ತಿ ಕಡಿಸ್ಕೊಂಡಿರ್ತಾನೆ ಅವನಿಗೆ ಆಶೀರ್ವಾದ ಮಾಡಿ ಅವನು ಗುಣಮುಖನಾಗ ಆಗೋ ಹಾಗೆ ಮಾಡಿ ಇವನು ವಾಪಸ್ ಹೊರಡ್ತಾನೆ. ಇವನು ಏನು ಅನ್ಕೊಂಡಿರ್ತಾನೆ, ಏನೋ ಸ್ವಾಮೀಜಿ ಹೇಳಿದ್ರು, ನಂಬಿಕೆಯಲ್ಲಿ ಆಗ್ಲೇ ತಾರಾಕಿರಣ್ ಹೇಳಿದ್ರಲ್ಲ, ಇಂಜಿನಿಯರ್ ಅಂದ್ರೆ ಹೇಗೆ ದ್ವಂದ್ವತೆ ಇರ್ತಾರೆ ಒಂದೊಂದ್ಸರಿ ಅಂತೇಳಿ. ಅವ್ರು ಏನೋ ಸ್ವಾಮೀಜಿ ಹೇಳಿದ್ರು, ಕೊಟ್ಟಿದ್ದ ಮಂತ್ರ ಉಂಟು, ಈಗೇನೋ ಇಲ್ಲ ಅಂತಿದ್ದಾರೆ ಅಂತೇಳಿ ಹೋಗ್ತಾನೆ, ಕಚ್ಚಿಸ್ಕೊಳ್ತಾನೆ. ಹಾಗಾಗಿ ಆ ಶ್ರದ್ಧೆ ಮತ್ತು ಯಾರಿಗೆ ವೈಯಕ್ತಿಕವಾಗಿ ಏನನ್ನು ಕೊಟ್ಟಿರ್ತಾರೋ ಅದು ಅವ್ರಿಗೆ ಮಾತ್ರ ಸಂಬಂಧ ಆಗಿರುತ್ತೆ. ಅದು ಏನು ಅಂತ ಹುಡುಕದಲ್ಲೇ ಶ್ರದ್ಧೆಯಿಂದ ಮಾಡ್ಕೊಂಡೋದ್ರೆ ಎಂಥದ್ದು ಬೇಕಾದ್ರೂ ಫಲಿಸುತ್ತೆ. ಈ ಥರದ ಸಣ್ಣ ಪುಟ್ಟ ಉಪಾಯಗಳನ್ನು ಹೇಳ್ತಾನೆ ಇರ್ತೀನಿ, ಅದರ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ, ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಬೇರೆ ಇರುತ್ತೆ. ಹಾಗೆ ಗುರುಗಳಲ್ಲಿ ಮೊದಲು ನಾವು ಭೇಟಿಯಾದಾಗ ಯಾವುದೋ ಒಂದು ಕಾರಣದಿಂದ ಭೇಟಿಯಾಗ್ತೀವಿ. ಆ ಸಮಸ್ಯೆ ನಮ್ಮ ನಿಷ್ಠೆ ಮತ್ತು ಭಕ್ತಿ ಅನುಗುಣವಾಗಿ ಬಗೆಹರಿತದೆ. ಬಗೆಹರಿದ ನಂತರ ನಡವಳಿಕೆಯನ್ನು ನಾವು ನಡ್ಕೊಳ್ಳೋ ಶುರುವಾಗುತ್ತೆ. ಅದಾದ್ಮೇಲೆ ಮತ್ತೊಂದು ಮಗದೊಂದು ಬರ್ತಾನೆ ಇರುತ್ತೆ, ಯಾವುದನ್ನ ಒಂದು ಸಣ್ಣ ಪುಟ್ಟ ತೊಂದರೆಗಳು. ಆದರೆ ಮೊದಲು ಏನು ಉದ್ದೇಶಕ್ಕೆ ಹೋಗಿದ್ವಿ, ಏನನ್ನ ಪರಿಹಾರ ಮಾಡಿದ್ದಾರೆ ಅದು ನೆನಪಿನಲ್ಲಿ ಇಟ್ಕೋಬೇಕು. ಅದು ನಮ್ಮ ನೆನಪಿನಿಂದ ಅಳಿಸೋಗ್ತದೆ. ಆ ಸಹಾಯ ಮಾಡಿದ್ದಕ್ಕೆ ಇವತ್ತು ಸಣ್ಣ ಪುಟ್ಟ ಘರ್ಷಣೆಗಳನ್ನ ಕೇಳುವಂಥದ್ದಕ್ಕೆ ಇವ ಬದುಕಿರ್ತಾನೆ. ಇದನ್ನ ಈ ದಿನ ಬರಲಿಕ್ಕೆ ಅವತ್ತೊಂದು ಬದುಕಿರ್ತಾನೆ. ಅದನ್ನ ಮರೆತು ಯಾವುದೇ ಕಾರಣಕ್ಕೂ ಗುರುವಿಗೆ ಸಮಸ್ಯೆ ಆಗಬಾರ್ದು. ಮತ್ತೆ ಗುರು ಆಗಲಿ ದೈವವನ್ನಾಗಲಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬರೀ ಶ್ರದ್ಧೆಯಿಂದ ಸಮರ್ಪಣೆಯಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ನನ್ನ ಗುರುಗಳು 15 ವರ್ಷ ನಾನು ಅವ್ರ ಒಟ್ಟಿಗೆ ಇದ್ದೆ. 15 ವರ್ಷದಲ್ಲಿ ನಾನು ಅವರೊಟ್ಟಿಗೆ ಮಾತಾಡ್ಲಿಕ್ಕಾಗಿರೋದು ಬಹುಶಃ ಒಂದು 2 ರಿಂದ 3 ಗಂಟೆ. ಇಲ್ಲಿ ಯೋಚನೆ ಮಾಡಿ, ನೀವು ಒಬ್ಬೊಬ್ಬರು ಬಂದಾಗ ನಾನು ಎಷ್ಟೆಷ್ಟು ಸಮಯ ಮಾತಾಡಿದ್ದೀನಿ. ನಾನು 15 ವರ್ಷ ಇದ್ದರೆ ನಾನು ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಿಕ್ಕಿದ್ದು ಒಂದು 3 ಗಂಟೆ. ಅದರಲ್ಲಿ ನನಗೆ ಅತಿ ಉತ್ತಮವಾದ ಸಹಾಯವನ್ನು ಮಾಡಿದ್ರು ಅವರು. ನಾನು ನನ್ನ ಹೆಂಡತಿ ಒಂದ್ಸರಿ ನಮ್ಮ ಆ್ಯನಿವರ್ಸರಿ ಅವತ್ತು ಹೋದ್ವಿ. ಆ ಸಮಯದಲ್ಲಿ ಏನೋ ಒಂದು ವಿಶೇಷವಾದ ಮಂತ್ರೋಪದೇಶ ಕೊಟ್ಟು ಏನು ಬೇಕ್ರಿ ಅಂತ ಕೇಳಿದ್ರು. ಅವಾಗ ಈಕೆ ಬಾಯಿ ಬಿಟ್ಲು, ನಮ್ಮ ಅತ್ತೆಯವರ ಆಹಾರ ತಗೋತಾ ಇಲ್ಲ, ಈ ರೀತಿ ಆಗೋಗಿದ್ದಾರೆ, ನನ್ನ ಕೈಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಏನಾರ ಮಾಡಿ ಅಂತ. ನಮ್ಮ ತಾಯಿಯವ್ರನ್ನ ಅವರು ಮಗಳು ಅಂತ ಹೇಳಿ ತಗೊಂಡಿದ್ರು. ಅಲ್ಲಮ್ಮ, ನಿನಗೆ ನಿನ್ನ ಅತ್ತೆ, ನನಗೆ ನನ್ನ ಮಗಳು ಅಲ್ಲಿ ಸಮಸ್ಯೆ ಇದ್ದಿದ್ದಾರೆ ಅಂದ್ರೆ ನಾನು ಆರಾಮಾಗಿದ್ದೀನ, ಡೇಟ್ ಬರ್ಕೊಳ್ಳಿ. ಹೊರಗಡೆ ಯಾರು ಹೇಳಿದ್ರು ಎಂಥ ಡಾಕ್ಟರ್ ಹೇಳ್ತಾರೆ, ಎಂಥ ನರ್ಸಿಂಗ್ ಹೋಮ್ ಹೇಳ್ತಾರೆ, ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಇಲ್ಲ ಅಂತ ಹೇಳಬೇಡಿ, ಯಾಕೆಂದ್ರೆ ಬೇಜಾರಾಗ್ತದೆ. ಬಟ್ ಆ ಡೇಟಲ್ಲಿ ಇಂಥ ಕೆಲಸ ಮಾಡಿ ಅವರು ಸರಿ ಹೋಗ್ತಾರೆ. ಇದನ್ನ ಈಕೆ ಮಾತು ಕೊಟ್ಟರು. ಆಯ್ತು, ಅದಾದ ಒಂದು 6-7 ತಿಂಗಳಾದ್ಮೇಲೆ ಆ ಹೇಳಿದ ಡೇಟಲ್ಲಿ ಕರ್ಕೊಂಡು ಬಂದ್ವಿ. ಏನೋ ಒಂದು ಕ್ರಿಯೆಯನ್ನು ಹೇಳಿದ್ರು, ಆ ಕ್ರಿಯೆ ಮಾಡಿ ಕರ್ಕೊಂಡ್ಬಂದ್ವಿ. 2-2.5 ವರ್ಷ ಆಹಾರವನ್ನು ತಗೊಳ್ದಲ್ಲ ಇದ್ದವರು, 4% ಹೆಮೋಗ್ಲೋಬಿನ್ಗೆ ಹೋಗಿದ್ದವರು, 32 kg ತೂಕಕ್ಕೆ ಇಳಿದಿದ್ದ ನನ್ನ ತಾಯಿ ಅಡ್ಮಿಟ್ ಆದ 3ನೇ ದಿವಸ, ಆವಾಗ ನನ್ನ ಚಿಕ್ಕಮ್ಮಂದ್ರೆಲ್ಲ ಇಲ್ಲಿ ಬಂದಿದ್ದಾರೆ, ನನ್ನ ತಾಯಿ ಸಮಾನದವರು. ಅವ್ರಲ್ಲಿ ಒಬ್ರು ಮನೆಯಲ್ಲಿ ಆ ಸರಿ ತಂಗಿದ್ವಿ. ನಮ್ಮ ತಾಯಿಯವರಿಗೆ ಅಕ್ಕಿ ಚಪಾತಿ ಅಂದ್ರೆ ಬಹಳ ಇಷ್ಟ, ಮಾಡಿಕೊಟ್ರು. 2.5 ವರ್ಷದ ಮೇಲೆ 3 ಚಪಾತಿ ಒಟ್ಟಿಗೆ ತಿಂದ್ರು. ಯಾವುದೋ ಹೇಳಿದ್ದ ಡೇಟಿಗೆ, ಗುರುಗಳೇನು ಹೇಳಿದ್ರು ಆ ಡೇಟಿಗೆ. ಅದಾದ ನಂತರ ಒಂದ್ಸರಿ ಸಮಸ್ಯೆ ಬಂತು. ಕೇಳಿದ್ರು ನನಗೆ ಗುರುಗಳು, ನಿಮ್ಮ ಜಾತಕದ ಪ್ರಕಾರ ಇಲ್ಲ ತಾಯಿಯನ್ನು ಉಳಿಸ್ಬೇಕು, ಇಲ್ಲ ಮನೆಯನ್ನು ಉಳಿಸ್ಕೋಬೇಕು. 2 4ನೇ ಮನೆ, ಮಾತೃಸ್ಥಾನ ಮತ್ತು ಸೌಖ್ಯ ಸುಖ ಮತ್ತು ಮನೆ. ಏನು ಹೇಳ್ತೀರಾ ಮಂಜುನಾಥ್ರೆ? ಇವತ್ತು ಧೈರ್ಯ ಮಾಡ್ತಾ ಇದ್ದೀನಿ, ಇದನ್ನು ಹೇಳೋ ಹಾಗಿಲ್ಲ, ಆದರೆ ತಿಳುವಳಿಕೆ ಕೆಲವರಿಗೆ ಇದರಿಂದ ಬರ್ಬೋದೇನೋ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಆಸಕ್ತಿ ಇದ್ದಿದ್ದು ನನ್ನ ತಾಯಿಯೇ ಹೊರತು ಆ ಒಂದು ಆಸ್ತಿ ಪಾಸ್ತಿಗಳಲ್ಲ. ಇಲ್ಲ ಗುರುಗಳೇ, ನನಗೆ ನನ್ನ ತಾಯಿನ ಉಳಿಸ್ಕೊಡಿ ಅಂತೇಳಿ ಆ ಉಳಿಸ್ಕೊಟ್ಟಿದ್ದು 5 ವರ್ಷಕ್ಕೊಂದ್ಸರಿ. ಹಾಗೆ 12-13 ವರ್ಷ ಅವರು ದಾರಿ ಇರೋದ್ರು ನಮ್ಮ ತಾಯಿ. 2 ವರ್ಷದ ಹಿಂದೆ ಅವರು ಕಾಲ್ವಾದ್ರು. ನಾನು ಹೋದ ಗುರುಪೂರ್ಣಿಮೆಯಲ್ಲಿ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೀನಿ. ಅವರು ಸಪ್ತಮಿಯಂದು ಹೋದರು, ನಮ್ಮ ತಾಯಿ ನವಮಿಯಲ್ಲಿ ಹೋದರು. ನಮ್ಮ ತಾಯಿಯವರು ಕೂಡ ನಾನು ಹೇಳಿದ್ದೆ, ಇಷ್ಟು ಸರಿ ಗುರುಗಳು ಕಾಪಾಡಿದ್ದಾರೆ, ಈ ಸರಿ ಗುರುಗಳಿಲ್ಲ,
ದೈಹಿಕವಾಗಿ. ಹಾಗಾಗಿ ನಾನು ಏನು ಮಾಡ್ಲಿಕ್ಕೆ ತೋಚ್ತಾ ಇಲ್ಲ. 9ನೇ ತಾರೀಕು ಸೆಪ್ಟೆಂಬರ್ ನೀವೇನಾದರೂ ದಾಟಿಸಿದ್ರೆ ನಿಮ್ಮ ಪ್ರಯತ್ನದಿಂದ ನಾನು ತಿರುಗಿ ಕಾಪಾಡಲಿಕ್ಕೆ ಶಕ್ತನಾಗ್ತೀನಿ ಅಂಥೇಳಿ. ಆದರೆ 6ನೇ ತಾರೀಕು ಅವರು ನನ್ನನ್ನು ಅಗಲಿ ಹೋದರು. ಆ 15 ವರ್ಷ ಅವರು ಮಾಡಿದ್ದು, ಮೊದಲು ಒಂದು ಸರಿ ನಮ್ಮ ತಾಯಿ ಏನೇನು ಜೀವದಾನ ಕೊಟ್ಟರು, ಅದು ಆದ ನಂತರ ನಾನು ಇವತ್ತಿನವರೆಗೂ ನನ್ನ ಗುರುಗಳಲ್ಲಿ ಏನನ್ನೂ ಅಪೇಕ್ಷೆ ಪಟ್ಟಿರಲಿಲ್ಲ. ಇದು ದೈವಾನು ಅನುಗ್ರಹದಿಂದ ಅದಾಗೆ ಬಂದಿರತಕ್ಕಂಥದ್ದು, ಗುರುಗಳ ಆಶೀರ್ವಾದದಿಂದ ಹೊರತು ವೈಯಕ್ತಿಕವಾಗಿ ಏನು ಲೌಕಿಕವಾಗಿ ಬಯಸಿರಲಿಲ್ಲ. ಆ ತಾಯಿಯನ್ನು ಕಾಪಾಡಿಕೊಟ್ಟಿದ್ದಕ್ಕೆ ನಿರಂತರವಾಗಿ ನಾವು ದಂಪತಿಗಳು, ನನ್ನ ತಂದೆಯವರು ಎಲ್ಲರೂ ಚಿರುಋಣಿಯಾಗಿದ್ದೀವಿ. ಅವ್ರು ಇರೋವರೆಗೂ ಇದ್ವಿ, ಈಗಲೂ ಹಾಗೆ ನಾವು ನಡ್ಕೋತಾ ಇದ್ದೀವಿ. ಏನು ಹೇಳ್ತಾ ಇದ್ದೀನಿ ಅಂದರೆ, ಏನನ್ನ ಪಡ್ಕೊಂಡಿರ್ತೀವಿ, ಯಾವ ಉದ್ದೇಶದಿಂದ ಯಾವ ಗುರುವನ್ನು ಭೇಟಿಯಾಗಿರ್ತೀವಿ, ಆ ಸಮಸ್ಯೆ ಬಗೆಹರಿದು ಯಾವಾಗಲೂ ಹೊರಟೋಗಿರುತ್ತೆ. ಅದು ಪ್ರಾಣಕ್ಕೆ ಸಮಾನನಾದದ್ದು, ಮಾನಕ್ಕೆ ಸಮಾನನಾದದ್ದು. ಅದಾದ್ಮೇಲೆ ಸಣ್ಣ ಪುಟ್ಟ ಬಂದಾಗ ನಾ ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಹೇಗೆ ಅಂತ ಕೇಳೋ ಬದಲು ಅದೇ ವಿಧೇಯತೆ, ಅದೇ ವಿನಮ್ರತೆಯಿಂದ ಎಂಥದ್ದನ್ನು ಬೇಕಾದರೂ ಗೆಲ್ಬೋದು, ಗೆಲ್ಲಿ ಅನ್ನೋದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಸಮಯದಲ್ಲಿ. ಇನ್ನು ಆಚಾರ ವಿಚಾರಗಳು ಕೆಲವು ಈ ಸರಿ ಪ್ರಸ್ತುತಪಡಿಸ್ಬೇಕು ಅಂತ ನಾನು ಇದ್ದೀನಿ. ಅನುಭವ ಸಿದ್ಧಾಂತದಿಂದ ಕೆಲವು ಇರ್ತದೆ. ಮನೆಯಲ್ಲಿ ಅಪಶಬ್ದಗಳನ್ನು ಮಾತಾಡಬೇಡಿ, ಗಂಡಸರಾದವರು ಹೆಣ್ಣು ಮಕ್ಕಳಿಗೆ ಅಳಿಸ್ಬೇಡಿ, ನೋವು ಮಾಡಬೇಡಿ ಅಂಥೇಳಿ ಇದನ್ನು ಅಕ್ಷರ ಸಹ ಪಾಲಿಸಿ. ನಾವು ಓಪನಿಂಗ್ ಸೆರೆಮನಿ ಅಂತ ಏನು ಇಟ್ಕೋತೀವಿ, ಅದ್ರ ಹಿಂದಿನ ದಿವಸ ರಾಕ್ಷೋಗ್ನ ಹೋಮ, ವಾಸ್ತು ಹೋಮ ಎಲ್ಲ ಮಾಡಿ ಅಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡಿರ್ತೀವಿ. ನಾವು ಏನು ಮನೆಯಲ್ಲಿ ಮಾತಾಡ್ತೀವಿ ಅದು ನಮ್ಮ ಮನೆಯಲ್ಲಿ ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ. ಏನು ಮಾತಾಡಬೇಕು ಮಕ್ಕಳ ಮುಂದೆ, ಏನು ಮಾತಾಡಬಾರ್ದು, ಈ ವಿವೇಚನೆ ಇಟ್ಕೊಂಡು ಒಳ್ಳೆಯ ಶಬ್ದಗಳನ್ನು ಮಾತಾಡಿ ಅತಿ ಉತ್ತಮರಾಗಿ ಬಾಳಿ ಅಂಥೇಳಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ. ಇನ್ನು ಹೆಣ್ಣು ಮಕ್ಕಳಿಗೆ ಕಾಲ ದೇಶ ಸಮಯಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಎಲ್ಲವೂ ಬದಲಾವಣೆ ಮಾಡ್ಕೋತಾ ಇರ್ತೀವಿ. ಅಲಂಕಾರವೂ ಅಷ್ಟೇನೆ. ಎಲ್ಲದ್ರ ಹಿಂದೆನೂ ನಾನು ಈಗಾಗಲೇ ಹಲವಾರು ಸರಿ ನಿಮಗೆ ಹೇಳಿದ್ದೀನಿ, ಇದು ಸೈನ್ಸೇ ಹೊರತು ಶಾಸ್ತ್ರ ಅನ್ನೋದಲ್ಲ. ಶಾಸ್ತ್ರ ಅನ್ನುವ ಪದ ಸೈನ್ಸ್ ಅಂಥೇಳಿ. ಇತ್ತೀಚಿನ ದಿನಗಳಲ್ಲಿ ಮನೆಗೆ ಎಂಟ್ರಾದರೆ ಸಾಕು, ಸ್ಟಿಕ್ಕರ್ ತೆಗೆದು ಮಿರರ್ ಗಂಟಿಸ್ಬಿಡ್ತಾರೆ. ತಿರ್ಗಾ ಇನ್ನೇನಾರು ಹೊರಗಡೆ ಹೋಗ್ಬೇಕಾದ್ರೆ ಸ್ಟಿಕ್ಕರ್ ಕೈ ಹಾಕೋದು. ನಾವು ಏನು ಮಾಡಿರ್ತೀವಿ ಅದನ್ನು ನಾವು ಮುಂದಿನ ಜನ್ಮದಲ್ಲಿ ಪಡಿತೀವಿ. ಈಗೇನು ಬಿತ್ತುತ್ತೀವಿ ಅದು ಪಡಿತೀವಿ. ಈ ಸರಿ ಸೌಭಾಗ್ಯ ಬಂದಿದೆ, ಅದರ ಕುರು ಹಾಗೆ ಇಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನ ತೆಗೆದು ಹಿಂಗೆ ಗಂಟು ಹಾಕ್ಬಿಟ್ಟು ಹಾಗೆ ಓಡಾಡಿಕೊಂಡು ಹೊರಗಡೆ ಹೋಗ್ತಕ್ಕಂಥದ್ದು, ಆಚಾರ ವಿಚಾರಗಳನ್ನ ಮರಿತಕ್ಕಂಥದ್ದು. ಆಮೇಲೆ ನೆಂಟರಲ್ಲಿ, ಸ್ನೇಹಿತರಲ್ಲಿ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೇ ಆಗಲಿ ಇಂಥ ಸಮಯದಲ್ಲಿ ಒಂದಿಷ್ಟು ಊರಿಗೆ ಹೋಗ್ತಾ ಇದ್ದೀವಿ ಅಥವಾ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಇಂಥದನ್ನು ತಗೋತಾ ಇದ್ದೀವಿ, ಏನೇ ನಿಮ್ಮಲ್ಲಿ ವ್ಯಕ್ತಪಡಿಸಿದ್ರು ನಿಮ್ಮಿಂದ ಕ್ವಶನ್ ಆಗಬಾರ್ದು. ಅವ ಏನು ಹೇಳಿರ್ತಾನೆ ಅಷ್ಟಕ್ಕೆ ಅವನಿಗೆ ಸ್ವಾತಂತ್ರ್ಯ ಇರುತ್ತೆ. ಪ್ರತಿಯೊಂದು ಸಂಸಾರದಲ್ಲೂ ಗೌಪ್ಯತೆ ಅನ್ನುವಂಥದ್ದಿರುತ್ತೆ. ಆ ಗೌಪ್ಯತೆಗೆ ನೀವು ಕೈ ಹಾಕಿದಾಗ ಅವನು ಸುಳ್ಳು ಹೇಳ್ತಾನೆ. ಆ ಸುಳ್ಳು ಹೇಳಿದಕ್ಕೆ ಫಸ್ಟ್ ನಿಮ್ಮ ಜಾತಕ ಹಾಳಾಗುತ್ತೆ, ಆಮೇಲೆ ಅವನ ಜಾತಕ ಹಾಳಾಗುತ್ತೆ. ನೀವೇನು ಕೇಳಿರ್ತೀರಾ, ಯಾಕೆ 2 ದಿವಸ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನು ತಗೋತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಉಳ್ಕೊಳ್ತಾ ಇದ್ದೀರಾ, ನಮ್ಮಲ್ಲಿ ಪ್ರಶ್ನೆಗಳು, ಕುತೂಹಲದ ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳನ್ನು ಕಡಿಮೆ ಮಾಡಿ. ನಿಮ್ಮಲ್ಲಿ ಯಾರು ವಿಶ್ವಾಸ ಆತ್ಮೀಯ ಇರುತ್ತೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಸಹಕರಿಸಿ, ಉಳಿದಿರ್ತಕ್ಕಂಥದ್ದನ್ನು ಬಿಟ್ಟುಬಿಡಿ. ನೀವೇ ಒತ್ತಾಯವಾಗಿ ಕೆಲವು ಹೇಳ್ಸೋದೇನಾಗುತ್ತೆ, ಅವರು ಏನು ಪರ್ಪಸ್ ಅನ್ನೋದು ಹೇಳೋಂಗಿರಲ್ಲ, ಬೇರೆ ಏನೋ ಹೇಳಿರ್ತಾರೆ, ಆವಾಗ ಅದು ದೋಷ ಆಗುತ್ತೆ. ಆ ದೋಷಕ್ಕೆ ಕಾರಣ ನೀವಾಗ್ತೀರ. ಕೆಲವು ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು, ನಾನು ಕಾರಣಾಂತರದಿಂದ ನನ್ನ ಮಾತನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ನನ್ನ ಆರಾಧ್ಯ ದೈವದಲ್ಲಿ ಪ್ರಾರ್ಥನೆ ಮಾಡಿ ವಿಶ್ವಕ್ಕೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಮನುಕುಲಕ್ಕೆ ಒಳ್ಳೆಯ ಬುದ್ಧಿಯನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು ಕೊಟ್ಟು ಸಂತೋಷದಿಂದ ಬದುಕಿ ಇನ್ನೂ 4 ನಮ್ಮ ಹಾಗೆ ಇರುವಂತಹ ಆತ್ಮಗಳಿಗೆ ನೆರವನ್ನು ನೀಡಿ ಎಲ್ಲರಲ್ಲೂ ಒಳ್ಳೆಯದನ್ನು ಬಯಸಿ ಶತ್ರುಗಳಿಗೂ ಒಳ್ಳೆಯದಾಗಲಿ ಅಂತ ಕೇಳುವಂತಹ ಉದಾರವಾದ ಬುದ್ಧಿಯನ್ನು ಕೊಡಲಿ ಅಂತೇಳಿ ಆ ಭಗವತಿಯಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ವಯಸ್ಸಿನಲ್ಲಿ, ಬುದ್ಧಿಯಲ್ಲಿ, ಶಕ್ತಿಯಲ್ಲಿ ಹಿರಿಯರಿರ್ತಕ್ಕಂಥವ್ರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ.